ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಬಾಬಾ ತಿಳಿಸ್ತಾರೆ, ಈ ದಿನ ಬಾಬಾರವರನ್ನು ಮತ್ತು ಬ್ರಹ್ಮ ಬಾಬಾರವರನ್ನು ಹೇಗೆ ಫಾಲೋ ಮಾಡೋದು ಅದ್ರ ಬಗ್ಗೆ ಇಂದು ತಿಳಿಸ್ತಾರೆ ಬಾಬಾ. ಫಾಲೋ ಫಾದರ್. आज सर्व स्नेही बच्चों के स्नेह का रिस्पॉन्ड करने के लिए बाप दादा मिलन मनाने के लिए आए हैं. विदेही बाप दादा को देह का आधार लेना पड़ता है. किस लिए? ಇಂದು ಬಾಪ್ ದಾದಾರವರು ಎಲ್ಲ ಸ್ನೇಹಿ ಮಕ್ಕಳ ಸ್ನೇಹದ ಪ್ರತಿ ಉತ್ತರ ಕೊಡ್ಲಿಕ್ಕೋಸ್ಕರ ಬಾಪ್ ದಾದಾರವರು ಮಿಲನ ಮಾಡ್ಲಿಕ್ಕೋಸ್ಕರ ಬಂದಿದ್ದೇವೆ ಅಂತ. ವಿದೇಹಿ ಬಾಪ್ ದಾದಾರವರಿಗೆ ದೇಹದ ಆಧಾರ ತಗೊಳ್ಬೇಕಾಗುತ್ತದೆ. ಯಾತಕ್ಕೋಸ್ಕರ? बच्चों को भी विदेही बनाने के लिए, जैसे बाप विदेही देह में आते हुए भी विदेही स्वरूप में विदेहीपन का अनुभव कराते हैं. ಮಕ್ಕಳಿಗೂ ವಿದೇಹಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರ ಹೇಗೆ ತಂದೆ ವಿದೇಹಿ ಆಗಿದರೆ ದೇಹದಲ್ಲಿ ಬಂದ್ರೂ ವಿದೇಹಿ ಸ್ವರೂಪದಲ್ಲಿ ವಿದೇಹಿತನದ ಅನುಭವ ಮಾಡಿಸ್ತಾರೆ. ऐसे आप सभी जीवन में रहते, देह में रहते विदेही आत्मा स्थिति में स्थित हो. इस देह द्वारा करावनहार बन करके कर्म करावो. यह देह करनहार है. ಬಾಬಾ ತಿಳಿಸ್ತಾರೆ, ಮಕ್ಕಳೇ ತಾವೆಲ್ಲರೂ ಸಹ ಹಾಗೇನೆ ಈ ಜೀವನದಲ್ಲಿ ಇರುತ್ತಾ ದೇಹದಲ್ಲಿ ಇರುತ್ತಾ ವಿದೇಹಿ ನಾನು ಆತ್ಮ ಅಂತೇಳಿ ಈ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಈ ದೇಹದ ಮುಖಾಂತರ ಮಾಡಿಸುವವನಾಗಿ ಮಾಡಿಸ್ರಿ ಕರ್ಮವನ್ನು. ಈ ದೇಹ ಮಾಡುವುದಾಗಿದೆ. ಆಪ್ ದೇಹಿ ಕರಾವನ್ಹಾರ್ ಹೋ. ಇಸಿ ಸ್ಥಿತಿ ಕೋ ವಿದೇಹಿ ಸ್ಥಿತಿ ಕಹತೆ ಹೈ. ತಾವೆಲ್ಲರೂ ಆತ್ಮ ಮಾಡಿಸೋರಾಗಿರುವಿರಿ. ಈ ಸ್ಥಿತಿಗೆನೆ ವಿದೇಹಿ ಸ್ಥಿತಿ ಅಂತ ಹೇಳುವುದು. इसी को ही फॉलो फादर कहा जाता है. सदा फॉलो फादर करने के लिए अपनी बुद्धि को दो स्थितियों में स्थित रखो. ಇದಕ್ಕೆನೆ ಫಾಲೋ ಫಾದರ್ ಅಂತ ಹೇಳಲಾಗುವುದು. ಸದಾ ಕಾಲ ತಂದೆಯನ್ನು ಫಾಲೋ ಮಾಡ್ಲಿಕ್ಕೋಸ್ಕರ ತಮ್ಮ ಬುದ್ಧಿಯನ್ನು ಎರಡು ಸ್ಥಿತಿಯಲ್ಲಿ ಸ್ಥಿತರಾಗಿಟ್ಕೊಳ್ಳಿ. ಬಾಪ್ ಕೋ ಫಾಲೋ ಕರ್ನೆ ಕಿ ಸ್ಥಿತಿ ಹೈ ಸದಾ ಅಶರೀರಿ ಭವ, ವಿದೇಹಿ ಭವ, ನಿರಾಕಾರಿ ಭವ. ಶಿವಬಾಬಾರವರನ್ನು ಫಾಲೋ ಮಾಡುವ ಸ್ಥಿತಿ ಆಗಿದೆ ಸದಾ ಕಾಲ ಅಶರೀರಿಗಳಾಗಿರೋದು, ವಿದೇಹಿಗಳಾಗಿರೋದು, ನಿರಾಕಾರಿಗಳಾಗಿರ್ಬೇಕು. दादा अर्थात ब्रह्मा बाप को फॉलो करने के लिए सदा अव्यक्ति स्थिति भव, फरिश्ता स्वरूप भव, आकारी ಸ್ಥಿತಿ ಭವ. ದಾದಾ ಅಂದ್ರೆ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡ್ಲಿಕ್ಕೋಸ್ಕರ ಸದಾ ಕಾಲ ಅವ್ಯಕ್ತ ಸ್ಥಿತಿ ಉಳ್ಳವರಾಗಿರಿ, ಫರಿಸ್ತಾ ಸ್ಥಿತಿ ಉಳ್ಳವರಾಗಿರಿ, ಆಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಇನ್ನು ದೋ ಸ್ಥಿತಿಯೋ ಮೇ ಸ್ಥಿತ ರಹನ ಫಾಲೋ ಫಾದರ್ ಕರ್ನಾ ಹೈ. ಈ ಎರಡು ಸ್ಮೃತಿಯಲ್ಲಿ ಸ್ಥಿತರಾಗಿರುವುದಕ್ಕೇನೆ ಫಾಲೋ ಫಾದರ್ ಮಾಡುವುದು ಅಂತ ಹೇಳಬಹುದು. इससे नीचे व्यक्त भाव देहबान व्यक्त भाव इसमें नीचे नहीं आओ. व्यक्ति भाव व व्यक्त भाव नीचे ले आने का आधार है. इसलिए सबसे परे इन दो ಸ್ಥಿತಿಯೋ में ಸದಾ ರಹೋ. ಬಾಬಾ ಹೇಳ್ತಾರೆ, ಇದರಿಂದ ತಾವು ಎರಡು ಸ್ಥಿತಿಯಿಂದ ಕೆಳಗೆ ಬರುವುದು ಅಂದರೆ ವ್ಯಕ್ತ ಭಾವದಲ್ಲಿ, ದೇಹ ಸ್ಮೃತಿಯಲ್ಲಿ, ಮನುಷ್ಯರ ಭಾವದಲ್ಲಿ ಕೆಳಗಡೆ ಬರಬೇಡಿ. ವ್ಯಕ್ತ ಭಾವ, ವ್ಯಕ್ತ ಅದು ಕೆಳಗೆ ತರುವುದಾಗಿದೆ, ಇದಕ್ಕೆ ಆಧಾರವಾಗುತ್ತದೆ. ಆದ್ದರಿಂದ ಎಲ್ಲದಕ್ಕಿಂತಲೂ ದೂರ ಎರಡು ಸ್ಥಿತಿಯಲ್ಲಿ ಸ್ಥಿತರಾಗಿರಿ.
तीसरे के लिए ब्राह्मण जन्म होते ही बाप दादा की शिक्षा मिली हुई है कि इस गिरावट की स्थिति में संकल्प से वह स्वप्न में भी नहीं जाना, यह पराई स्थिति है। जैसे अगर कोई बिना आज्ञा के परदेश चला जाए तो क्या होगा? ಬಾಬಾ ಹೇಳ್ತಾರೆ, ಮೂರನೇ ಪಾಯಿಂಟ್ ಅಂದ್ರೆ ಈಗ ಸಾಕಾರ ಬ್ರಾಹ್ಮಣ ಜೀವನದಲ್ಲಿ ಇರುತ್ತ ಬಾಪ್ ದಾದಾರವರದು ಮಕ್ಕಳಿಗೆ ಶಿಕ್ಷಣ ಸಿಕ್ಕಿರುವುದು ಕೆಳಗೆ ಬೀಳುವ ಸ್ಥಿತಿಯಲ್ಲಿ ಬರಬೇಡಿ ಅಂತ. ಅಂದ್ರೆ ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಸಹ ಬೀಳಬಾರದು. ಇದು ಪರಿಸ್ಥಿತಿ ಆಗಿದೆ. ಹೇಗೆ ಆಜ್ಞೆ ಇಲ್ಲದೆ, ಪರ್ಮಿಷನ್ ಇಲ್ಲದೆ ವಿದೇಶಕ್ಕೆ ಹೋದ್ರೆ ಏನಾಗುತ್ತೆ ಸ್ಥಿತಿ ಅವಾಗ ಅವರ ಜೀವನ? बाप दादा ने भी यह आज्ञा की लकीर खींच दी है, इससे बाहर नहीं जाना है। अगर अवज्ञा करते हैं तो परेशान भी होते हैं, पश्चाताप भी करते हैं। इसलिए सदा शान में रहने का, सदा प्रापित स्वरूप में स्थित होने का सहज साधन है फॉलो फादर। ಅದೇ ಪ್ರಕಾರ ಒಂದು ವೇಳೆ ಬಾಬರ ಆಜ್ಞೆಯನ್ನು ಬಾಬಾ ಆಜ್ಞೆ ಗೆರೆ ಹಾಕೊಟ್ಟಿದ್ದೇವೆ, ಇದರಿಂದ ಹೊರ ಹೋದ್ರಿ ಅಂದ್ರೆ ಬಾಬಾರವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರಿ ಅಂದ್ರೆ ಬೇಸರ ಉಳ್ಳವರಾಗುವಿರಿ, ಪಶ್ಚಾತ್ತಾಪ ಪಡುವಿರಿ. ಆದ್ದರಿಂದ ಸದಾ ತಮ್ಮ ಗೌರವದಲ್ಲಿ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಸದಾ ಪ್ರಾಪ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವುದೇ ಸಹಜ ಸಾಧನೆ ಆಗಿದೆ. ಬಾಬಾರವನ್ನು ಫಾಲೋ ಮಾಡುವುದು, ಫಾಲೋ ಕರ್ನಾ ತೋ ಸಹಜ ಹೋತಾ ಹೈನಾ, ಫಾಲೋ ಮಾಡುವುದು ಸಹಜ ಆಗುತ್ತಲ್ವಾ? जीवन में बचपन से फॉलो करने के अनुभवी हो। बचपन में भी बाप बच्चों को अंगुली पकड़ चलने में, उठने बैठने में फॉलो कराते हैं. ಜೀವನದಲ್ಲಿ ಬಾಲ್ಯತನದಿಂದಲೂ ಫಾಲೋ ಮಾಡುವ ಅನುಭವಿಗಳಂತೂ ಇರುವಿರಿ. ಬಾಲ್ಯತನದಲ್ಲಿ ಫಸ್ಟ್ ತಂದೆ ಮಕ್ಕಳಿಗೆ ಬೆರಳಿಡ್ಕೊಂಡು ನಡೆಯುವುದು, ಕುಳಿತುಕೊಳ್ಳುವುದು, ಎದ್ದೇಳುವುದು ಪ್ರಾಕ್ಟೀಸ್ ಮಾಡಿಸ್ತಾರಲ್ವಾ? ಫಿರ್ ಜಬ್ ಗೃಹಸ್ಥಿ ಬಂತೆ ಹೇ ತೋ ಬಿ ಪತಿ ಪತ್ನಿ ಕೋ ಏಕ್ ದೋ ಕೆ ಪೀಛೆ ಫಾಲೋ ಕರ್ ಚಲ್ನಾ ಸಿಕ್ಲಾತೆ ಹೇ. ನಂತರ ಯಾವಾಗ ಸಂಸಾರಿಕರಾಗುವಿರಿ ಆಗ ಪತಿ ಪತ್ನಿಗೆ ಹೇಗೊಬ್ಬರಿಗೊಬ್ಬರು ಫಾಲೋ ಮಾಡುವುದು ಎಂಬುದನ್ನು ಕಲಿಸಿಕೊಡ್ತಾರೆ. ಫಿರ್ ಹಾಗೆ ಬಡ ಗುರು ಕರ್ತೆ ಹೇ ತೋ ಗುರು ಕೆ ಫಾಲೋವರ್ಸ್ ಹಿ बनते हैं, अर्थात फॉलो करने वाले. लौकिक जीवन में भी आदि और अंत में फॉलो करना होता है. ನಂತರ ವೃದ್ಧರಾದಾಗ ಗುರು ಮಾಡ್ಕೊಳ್ತಾರೆ. ಆಗ ಗುರುವನ್ನು ಫಾಲೋ ಮಾಡೋರಾಗುವರು. ಅಂದ್ರೆ ಅವರು ಹೇಳ್ದಂತೆ ಅವ್ರು ಹೇಳ್ಕೊಟ್ಟಿದ್ದು ಪ್ರಾಕ್ಟೀಸ್ ಮಾಡ್ತಾರೆ. ಲೌಕಿಕ ಜೀವನದಲ್ಲೂ ಸಹ ಹೀಗೆ ಪ್ರಾರಂಭದಿಂದ ಕೊನೆವರೆಗೂ ಫಾಲೋ ಮಾಡಬೇಕಾಗುತ್ತದೆ. अलौकिक पारलौकिक बाप भी एक ही सहज बात का साधन बताते हैं. ಹಾಗೆಯೇ ಅಲೌಕಿಕ ತಂದೆ ಪಾರಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ಒಂದೇ ಸಹಜ ಮಾತನ್ನು ಹೇಳ್ಕೊಡ್ತೀವಿ ಅಂತಾರೆ. ಕ್ಯಾ ಕರು, ಕೈಸೆ ಕರು, ಐಸೆ ಕರು ಯಾ ವೈಸೆ ಕರು, ಇಸ್ ವಿಸ್ತಾರ ಸೆ ಚುಡಾ ದೇತೆ ಹೈ. ಸಭಿ ಪ್ರಶ್ನೋं का उत्तर एक ही बात है. ಹಾಗೇನೆ ನಾವು ಮಕ್ಕಳು ಪ್ರಶ್ನೆ ಮಾಡ್ತೀವಲ್ವಾ, ಅದಕ್ಕೆ ಹೇಗ್ ಮಾಡುವುದು, ಹೆಂಗ್ ಮಾಡುವುದು, ಹಾಗ್ ಮಾಡೋದಾ ಹೀಗ್ ಮಾಡೋದಾ ಅಂತೇಳಿ ವಿಸ್ತಾರದಿಂದ ಪ್ರಶ್ನೆ ಗೊಂದಲದಲ್ಲಿ ಹೋಗುವ ಶ್ರಮದಿಂದ ಬಾಬಾ ಬಿಡಿಸ್ತಾರೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಒಂದೇ ಮಾತಾಗಿದೆ. ಯಾವ್ದೇಳಿ? ಫಾಲೋ ಫಾದರ್, ತಂದೆಯನ್ನು ಫಾಲೋ ಮಾಡುವುದು. साकार रूप में भी निमित्त बन कर्म सिखलाने के लिए पूरे 84 जन्म लेने वाली ब्रह्मा की आत्मा निमित्त बनी. ಹಾಗೆ ಸಾಕಾರದ ರೂಪದಲ್ಲಿ, ಸಾಕಾರ ಸಂಬಂಧದಲ್ಲಿ ಶಿವ ಬಾಬಾರವರು ಬ್ರಹ್ಮ ಬಾಬಾರವರಿಗೆ 84 ಜನ್ಮ ತೆಗೆದುಕೊಂಡಿರುವ ಬ್ರಹ್ಮನ ಆತ್ಮವನ್ನೇ ನಿಮಿತ್ತರಾದ್ರು. कर्म बंधनों से मुक्त होने में,
कर्म संबंधों को निभाने में, देह में रहते विदेही स्थिति में स्थित रहने में, तन के बंधनों को मुक्त करने में, मन की लगन में मगन रहने की स्थिति में, धन का एक एक नया पैसा सफल करने में, साकार ब्रह्मा साकार जीवन में निमित्त बने. ಕರ್ಮ ಮಾಡುವಾಗ ಕರ್ಮದ ಬಂಧನದಿಂದ ಮುಕ್ತರಾಗುವುದರಲ್ಲಿ, ಕರ್ಮ ಸಂಬಂಧಗಳಿಂದ ನಿಭಾಯಿಸೋದ್ರಲ್ಲಿ ಹೇಗೆ, ದೇಹದಲ್ಲಿರುತ್ತನು ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಹೇಗೆ ಎಂಬುದು, ತನುವಿನಲ್ಲಿ ಇದ್ರೂ ಸಹ ತನುವಿನ ಬಂಧನಗಳಿಂದ ಮುಕ್ತರಾಗುವುದು ಹೇಗೆ, ಮನಸ್ಸಿನ ಸಂಬಂಧ ಮನಸ್ಸಿನ ಪ್ರೀತಿಯನ್ನು ಸತ್ಯ ತಂದೆಯ ಜೊತೆಯಲ್ಲಿ ಹೇಗೆ ಸ್ಥಿತ ಮಾಡಿಕೊಳ್ಳುವುದು, ಮತ್ತು ಧನವನ್ನು ಪೈಸವನ್ನು ಸಹ ಹೇಗೆ ಸಫಲ ಮಾಡಿಕೊಳ್ಳುವುದರಲ್ಲಿ, ಹೀಗೆ ಸಾಕಾರ ಬ್ರಹ್ಮ ಬಾಬಾರವರು ಜೀವನದಲ್ಲಿ ಮಾಡಿ ತೋರಿಸ್ಲಿಕ್ಕೆ ನಿಮಿತ್ತರಾಗಿದ್ದಾರೆ. कर्म बंधनी आत्मा कर्मातीत बनने का एग्जाम्पल बने. ಹೀಗೆ ಕರ್ಮ ಬಂಧನ ಉಳ್ಳ ಆತ್ಮ कर्मातीतरागुವುದರಲ್ಲ एग्जाम्पल आದ್ರು. तो साकार जीवन को फॉलो करना सहज है ना. ಹಾಗಾದ್ರೆ ತಾವೇ ಈಗ ಹೇಳಿ, ಸಾಕಾರ ಜೀವನವನ್ನು ಫಾಲೋ ಮಾಡುವುದು ಸಹಜ ಅಲ್ವಾ ಬ್ರಹ್ಮ ಬಾಬಾರವರನ್ನು? ಯಹಿ ಪಾಠ ಹುವ ಫಾಲೋ ಫಾದರ್, ಇದೇ ಪಾಠವಾಯಿತು ತಂದೆಯನ್ನು ಫಾಲೋ ಮಾಡುವುದು. ಪ್ರಶ್ನೆ ಬಿ ಚಾಹೆ ತನಕೆ ಪೂछते, संबंध के पूछते व धन के पूछते हैं. सब प्रश्नों का जवाब ब्रह्मा बाप की जीवन है. ಈಗ ನಾವೆಲ್ಲ ಮಕ್ಕಳು ಅನೇಕ ಪ್ರಶ್ನೆಗಳನ್ನು ಕೇಳ್ತೀವಲ್ವಾ. ಈಗ ಬಲೆ ಶರೀರದ ಕೇಳ್ಬಹುದು, ಸಂಬಂಧಗಳ ಬಗ್ಗೆ ಕೇಳ್ಬಹುದು, ಹಣದ ಬಗ್ಗೆ ಕೇಳ್ಬಹುದು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬ್ರಹ್ಮ ಬಾಬಾರವರ ಜೀವನವಾಗಿದೆ. जैसे आजकल के साइंस वाले हर एक प्रश्न का उत्तर कंप्यूटर से पूछते हैं, क्योंकि समझते हैं मनुष्य की बुद्धि से यह कंप्यूटर एक्यूरेट है. ಹೇಗೆ ಈಗ ವರ್ತಮಾನ ಸಮಯದಲ್ಲಿ ಸೈನ್ಸಿನವರು, ವಿಜ್ಞಾನಿಗಳು ಪ್ರತಿಯೊಂದಕ್ಕೂ ಪ್ರಶ್ನೆಗಳಿಗೆ ಉತ್ತರ ಅಥವಾ ಲೆಕ್ಕದಲ್ಲಿ ಯಾವುದಕ್ಕೆ ಆದ್ರೂ ಕಂಪ್ಯೂಟರ್ ನಿಂದ ತಗೊಳ್ತಾರೆ, ಕೇಳ್ತಾರೆ. ಏಕೆಂದ್ರೆ ತಿಳಿದುಕೊಳ್ತಾರೆ ಮನುಷ್ಯರ ಬುದ್ಧಿಗಿಂತಲೂ ಈ ಮಿಷಿನ್ ಕರೆಕ್ಟ್ ಕೆಲಸ ಮಾಡುತ್ತೆ ಅಂತ. बनाने वाले से भी बनी हुई चीज को एक्यूरेट समझ रहे हैं, लेकिन आप साइलेंस वालों के लिए ब्रह्मा की जीवन ही एक्यूरेट कंप्यूटर है. इसलिए क्या कैसे के बजाय जीवन के कंप्यूटर से देखो. ಅದೇ ಪ್ರಕಾರ ಬಾಬಾ ಹೇಳ್ತಾರೆ, ಮಕ್ಕಳೇ ತಾವೂ ಸಹ ಈಗ ಸೈಲೆನ್ಸ್ ಬುದ್ಧಿ ಉಳ್ಳವರು ಶಾಂತಿಯ ಶಕ್ತಿಯಿಂದ ಬ್ರಹ್ಮ ಬಾಬಾರವರ ಜೀವನವನ್ನೇ ಕಂಪ್ಯೂಟರ್ ನಾಗಿ ತಿಳಿದುಕೊಂಡು ಫಾಲೋ ಮಾಡಿ. ಹೀಗೆ ಕಂಪ್ಯೂಟರ್ ಅನ್ನು ನೋಡಿ, ಬ್ರಹ್ಮ ಬಾಬಾರವರ ಜೀವನವನ್ನು ನೋಡಿ ಆ ರೀತಿ ನಡೆದ್ರೆ ಈಸಿ ಆಗುವುದು. ಕೈಸಾ और क्या का क्वेश्चन ऐसे में बदल जाएगा. प्रश्न चित्त के बजाय प्रसन्न चित्त हो जाएंगे. ಹೇಗೆ ಮತ್ತು ಏನು ಎಂಬುವ ಪ್ರಶ್ನೆಗಳ ಹೋಗೋದ್ರ ಬದಲಾಗಿ ತಾವು ಪ್ರಸನ್ನ ಚಿತ್ತರು ಹಾಗ್ಬಿಡುವಿರಿ. प्रश्न चित्त हलचल बुद्धि है, इसलिए प्रश्न का चिन्ह भी टेढ़ा है. क्वेश्चन लिखो तो टेढ़ा भांग का है ना. ಹೀಗೆ ಪ್ರಶ್ನೆಗಳಲ್ಲಿ ಹೋಗುವುದು ಅಂದ್ರೆ ಬುದ್ಧಿ ಚಂಚಲ ಆಗುತ್ತದೆ. ಆದ್ದರಿಂದ ಈಗ ಪ್ರಶ್ನೆಯ ಗುರುತು ಕ್ರಾಸ್ ಇರುತ್ತಲ್ವಾ, ಕ್ವಶನ್. ಈಗ ಪ್ರಶ್ನೆ ಕ್ವಶನ್ ಒಂದು ಮಾರ್ಕ್ ಬರೀರಿ, ಹೇಗೆ ಕ್ರಾಸ್ ಡೊಂಕ ಇರುವುದಲ್ವಾ. ಮತ್ತು ಪ್ರಸನ್ನ ಚಿತ್ತತೆ ಗುರುತು ಬಿಂದು ಆಗಿದೆ. ತೋ ಬಿಂದಿ ಮೇ ಕೋಯಿ ಟೇಡಾಪನ್ ಹೈ. ಬಿಂದುವಿನಲ್ಲಿ ಯಾವ್ದಾದ್ರು ಕ್ರಾಸ್ ಇದೆಯೇ, ಚೇಂಜಸ್ ಆಗುತ್ತಾ? ಚಾರೋ तरफ से एक ही है. बिंदी को किसी भी तरफ से देखो तो सीधा ही देखेंगे और एक जैसा ही देखेंगे, चाहे उल्टा चाहे
ಸುಲ್ಟಾ ದೇಕೋ. ಹೀಗೆ ತಾವು ಆ ಬಿಂದುವನ್ನು ಯಾವ ಕಡೆಯಿಂದಲಾದ್ರೂ ನೀವು ತಿರುಗಿ ನೋಡ್ರಿ, ಅದು ಸೀದನೆ ಕಾಣುತ್ತಲ್ವಾ. ಉಲ್ಟಾ ನೋಡಿರುವೆ ನೀವು ಅಥವಾ ಹೇಗೆ ನೋಡಿದ್ರುವೆ ಬಿಂದು ಹಾಗೆ ಕಾಣುತ್ತೆ ಈಸಿಯಾಗಿ. ಆಗ ಅಂದ್ರೆ ಕರೆಕ್ಟ್ ಇರುತ್ತಲ್ವಾ. प्रसन्न चित्त अर्थात एक रस स्थिति में एक बाप को फॉलो करने वाले फिर भी सार क्या निकला. ಹಾಗೇನೆ ಪ್ರಸನ್ನ ಚಿತ್ತ ಅಂದ್ರೆ ಏಕರಸ ಸ್ಥಿತಿಯಲ್ಲಿ ಒಬ್ಬ ಬಾಬಾರವರನ್ನೇ ಫಾಲೋ ಮಾಡುವುದರಲ್ಲಿ ಇರುವುದಾಗಿದೆ. ಆಗ ಪ್ರಸನ್ನರಾಗಿರುವಿರಿ. ಪುನಃ ಹಾಗಾದ್ರೆ ರಿಸಲ್ಟ್ ಯಾವ್ದು ಬಂತು ಹೇಳಿ? ಫಾಲೋ ಬ್ರಹ್ಮ ಸಾಕಾರ ರೂಪ फादर व फॉलो आकार रूप ब्रह्मा फादर. चाहे ब्रह्मा बाप को फॉलो करो, चाहे शिव बाप को फॉलो करो. ಹೀಗೆ ಫಾಲೋ ಬ್ರಹ್ಮ ಬಾಬಾ ಸಾಕಾರ ಸಂಬಂಧದಲ್ಲಿ ಅಥವಾ ಆಕಾರ ಸಂಬಂಧದಲ್ಲಿ ಬ್ರಹ್ಮ ಬಾಬಾರವರಿಗೆ ಫಾಲೋ ಮಾಡಿ. ಬಲೆ ಬ್ರಹ್ಮ ಬಾಬಾನ್ ಫಾಲೋ ಮಾಡಿ ಅಥವಾ ಶಿವ ಬಾಬಾರವರನ್ನೇ ಫಾಲೋ ಮಾಡಿ. ಆದರೆ ಶಬ್ದ ಯಾವ್ದಾಯ್ತು ಹೇಳಿ? ಲೇಕಿನ್ ಶಬ್ದ ವಹಿ ಹೇ ಫಾಲೋ ಫಾದರ್. इसलिए ब्रह्मा की महिमा ब्रह्मा वंदे जगत गुरु कहते हैं, क्योंकि फॉलो करने के लिए साकार रूप में ब्रह्मा ही साकार जगत के लिए निमित्त बने. ಆದರೆ ಶಬ್ದ ಅದೇ ಆಗಿದೆ, ಅಂದ್ರೆ ತಂದೆಯನ್ನು ಫಾಲೋ ಮಾಡುವುದು. ಆದ್ದರಿಂದ ಬ್ರಹ್ಮ ಬಾಬಾರವರ ಮಹಿಮೆ ಮಾಡ್ತಾರೆ. ಬ್ರಹ್ಮ ಒಂದೇ ಜಗತ್ತು ಗುರು ಅಂತೇಳಿ ಹೇಳ್ತಾರೆ. ಏಕೆಂದ್ರೆ ಫಾಲೋ ಮಾಡ್ಲಿಕ್ಕೋಸ್ಕರ ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬಾರವರೇ ಸಾಕಾರ ಜಗತ್ತಿಗೋಸ್ಕರ ನಿಮಿತ್ತರಾಗಿದ್ದಾರೆ. आप सभी भी अपने को शिव कुमारी नहीं कहलाते हो, ब्रह्मा कुमारी कहलाते हो. ಬಾಬಾ ಹೇಳ್ತಾರೆ ಹಾಗೆ ತಾವೆಲ್ಲರೂ ಮಕ್ಕಳು. ತಮಗೆ ಶಿವಕುಮಾರಿ ಅಂತ ಹೇಳ್ಕೊಳ್ಳೋದಿಲ್ಲ, ಬ್ರಹ್ಮ ಕುಮಾರಿ ಅಂತ ಹೇಳ್ಕೊಳ್ತಿರಲ್ವಾ. साकार रचना के निमित्त साकार श्रेष्ठ जीवन का एग्जाम्पल ब्रह्मा ही बनता है. इसलिए सतगुरु शिव बाप को कहते, गुरु सिखलाने वाले को भी कहते हैं. जगत के आगे सिखलाने वाले ब्रह्मा ही निमित्त बनते हैं. तो हर कर्म में फॉलो करना है. ಮತ್ತು ಸಾಕಾರ ರಚನೆಯ ಸಂಬಂಧದಲ್ಲಿ ಸಾಕಾರ ಶ್ರೇಷ್ಠ ಜೀವನದ ಎಕ್ಸಾಂಪಲ್ ಬ್ರಹ್ಮ ಬಾಬಾ ಆಗಿದ್ದಾರೆ. ಆದ್ದರಿಂದ ಸದ್ಗುರು ಶಿವ ಬಾಬಾರವ ಹೇಳ್ತಾರೆ, ಶಿವ ಬಾಬಾರವರೇ ಗುರು. ಈಗ ಸದ್ಗುರು ಅಂತ ಶಿವ ಬಾಬನ್ಗೆ ಹೇಳುವುದಲ್ವಾ, ಗುರು ಕಲಿಸಿಕೊಡುವವರಿಗೆ ಹೇಳಲಾಗುತ್ತದೆ. ಜಗತ್ತಿನ ಮುಂದೆ ಕಲಿಸಿಕೊಡುವವರು ಬ್ರಹ್ಮ ಬಾಬಾ ನಿಮಿತ್ತರಾಗ್ತಾರೆ ಆಗಿದ್ದಾರೆ. तो हर कर्म में फॉलो करना है. ಹಾಗಾದ್ರೆ ಪ್ರತಿಯೊಂದು ಕರ್ಮದಲ್ಲಿ ಬಾಬನನ್ನು ಫಾಲೋ ಮಾಡಬೇಕು. ಬ್ರಹ್ಮ को इस हिसाब से जगत गुरु कहते हैं, इसलिए जगत ब्रह्मा की वंदना करते हैं. ಹೀಗೆ ಬ್ರಹ್ಮ ಬಾಬಾರಿಗೆ ಈ ಲೆಕ್ಕದಿಂದ ಜಗದ್ಗುರು ಅಂತ ಹೇಳ್ತಾರೆ. ಆದ್ದರಿಂದ ಜಗತ್ ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾರೆ. जगत पिता का टाइटल भी ब्रह्मा का है. विष्णु को व शंकर को प्रजापिता नहीं कहते, वह मालिक के हिसाब से पति कह देते हैं, लेकिन है पिता. ಮತ್ತು ಜಗತ್ ಪಿತಾ ಎಂಬ ಟೈಟಲ್ ಬ್ರಹ್ಮ ಬಾಬಾರವರದಾಗಿದೆ. ವಿಷ್ಣುವಿಗಾಗ್ಲಿ ಶಂಕರಿಗಾಗ್ಲಿ ಪ್ರಜಾಪಿತ ಅಂತ ಹೇಳೋದಿಲ್ಲ. ಅವರು ಮಾಲೀಕರಾಗಿದ್ದಾರೆ. ಇಲ್ಲಿ वह मालिक के हिसाब से पति कह देते हैं, लेकिन है पिता. जितना ही जगत का प्यारा उतना ही जगत से न्यारा बन. अभी अव्यक्त रूप में फॉलो अव्यक्त स्थिति बहु का पाठ पढ़ा रहे हैं. ಈಗ ಜಗತ್ ಪಿತ ಅಂದ್ರೆ ಮಾಲೀಕ ಲೆಕ್ಕದಲ್ಲಿ ಹೇಳಲಾಗುತ್ತೆ. ವಾಸ್ತವಿಕದಲ್ಲಿ ಪತಿ ಅಂತ ಹೇಳ್ತಾರ ಅವರು, ಆದ್ರೆ ಪಿತಾ ಅಂತ ಸಂಬಂಧದಲ್ಲಿ ಬರುವುದು. ಎಷ್ಟು ಜಗತ್ತಿಗೆ ಪ್ರಿಯರಾಗಿದ್ದಾರೆ ಅಷ್ಟೇ ಜಗತ್ತಿನಿಂದ ನ್ಯಾರ ಆಗಿದ್ದಾರೆ.
ಈಗ ಅವ್ಯಕ್ತ ರೂಪದಲ್ಲಿ ಫಾಲೋ ಮಾಡಿ ಅವ್ಯಕ್ತ ಸ್ಥಿತಿ ಉಳ್ಳವರಾಗುವ ಪಾಠವನ್ನು ಕಲಿಸ್ತಾ ಇದ್ದಾರೆ. समझा किसी भी आत्मा का ऐसा इतना न्यारापन नहीं होता या न्यारेपन की ब्रह्मा की कहानी फिर सुनाएंगे. ಈಗ ಅರ್ಥ ಮಾಡ್ಕೊಂಡ್ರಲ್ವಾ? ಯಾವುದೇ ಆತ್ಮನದು ಇಷ್ಟು ನ್ಯಾರಾತನ ಸ್ಥಿತಿ ಇಲ್ಲ. ಎಷ್ಟು ನ್ಯಾರ ಇದ್ದಾರೆ ಅಷ್ಟೇ ಪ್ಯಾರ ಇದ್ದಾರೆ. ಹೀಗೆ ಬ್ರಹ್ಮ ಬಾಬಾರವರ ಕತೆ ಬಗ್ಗೆ ಮುಂದೆ ತಿಳಿಸುವೆವು ಅಂತ ಹೇಳ್ತಾರೆ ಬಾಬಾ. आज तो शरीर को भी संभालना है. जब लोन लेते हैं तो अच्छा मालिक हो ही होता है जो शरीर को स्थान को शक्ति प्रमाण कार्य में लगावे. ಈ ವರ್ತಮಾನ ಸಮಯದಲ್ಲಿ ಶರೀರವನ್ನು ಸಂಭಾಲನೆ ಮಾಡ್ಕೋಬೇಕು. ಯಾವಾಗ ಬಾಡಿಗೆ ತಗೊಳ್ತಾರಲ್ವಾ, ಈಗ ಬಾಡಿಗೆ ಮಾಲೀಕರು ಚೆನ್ನಾಗೇ ಇರುವರು, ಮತ್ತು ಯಾವುದು ಶರೀರವನ್ನು ಸ್ಥಳವನ್ನು ಶಕ್ತಿ ಅನುಸಾರ ಕಾರ್ಯದಲ್ಲಿ ತೊಡಗಿಸ್ಬೇಕಾಗತ್ತೆ. फिर भी बाप दादा दोनों के शक्तिशाली पार्ट को रथ चलाने के निमित्त बना. ये भी ड्रामा में विशेष वरदान का आधार है. ಮತ್ತು ಶಿವ ಬಾಬಾ ಸರ್ವಶಕ್ತಿವಂತ ಮಾಲೀಕ ಇದ್ದಾರೆ. ಆದ್ರೆ ಬಾಪ್ ದಾದಾರವರು ಈಗ ಇಬ್ಬರು ಶಕ್ತಿಶಾಲಿ ಪಾತ್ರವನ್ನು ನೋಡಿ ಈಗ ಬ್ರಹ್ಮ ಬಾಬರು ಶರೀರಧಾರಿ, ದಾದೀಜಿಯವರು ಶರೀರಧಾರಿ ನಿಮಿತ್ತ ಆದ್ರು. ಈಗ ಆ ರೀತಿಯಲ್ಲಿ ಈಗ ಈ ಲೆಕ್ಕದಲ್ಲಿ ನಿಮಿತ್ತರಾಗಿದ್ದಾರೆ. ಈ ಡ್ರಾಮಾ ಮೇ ವಿಶೇಷ ವರದಾನ ಆಧಾರ, ವಿಶೇಷವಾಗಿ ವರದಾನ ಸಿಕ್ಕಿದೆ. ಕೈ ಬಚ್ಚೋं को प्रश्न भी उठता है कि यही रथ निमित्त क्यों बना, दूसरे तो क्या इनको भी उठता है. ಕೆಲವು ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಈ ರಥವೇ ಯಾಕೆ ನಿಮಿತ್ತ ಮಾಡ್ಕೊಂಡ್ರು ಬಾಬಾ ಅಂತ. ಮತ್ತು ಇವ್ರು ಅನ್ಯರಿಗೆ ಯಾಕೆ, ಈ ದಾದೀಜಿಯವರಿಗೂ ಸಹ ಪ್ರಶ್ನೆ ಬರುವುದು. ಲೇಕಿನ್ ಜೈಸೆ ब्रह्मा भी अपने जन्मों को नहीं जानते थे ना, ये भी अपने वरदान को भूल गई है. यह विशेष साकार ब्रह्मा का आदि साक्षात्कार के पाठ समय का बच्ची को वरदान मिला हुआ है. ಬಾಬಾ ಅದಕ್ಕೆ ಉತ್ತರ ತಿಳಿಸ್ತಾ ಇದ್ದಾರೆ. ಆದರೆ ಹೇಗೆ ಬ್ರಹ್ಮ ಬಾಬಾ ತಮ್ಮ ಜನ್ಮಗಳನ್ನ ಅರ್ಥಕೊಂಡಿರ್ಲಿಲ್ಲ, ಈ ಇದು ವರದಾನ ತಮ್ಮ ಇವರು ಸಹ ದಾದೀಜರು ವರದಾನ ಮರ್ತಿದ್ರು. ಇವರು ವಿಶೇಷವಾಗಿ ಸಾಕಾರ ಬ್ರಹ್ಮ ಬಾಬಾರವರ ಆದಿ ಸಾಕ್ಷಾತ್ಕಾರದ ಪಾತ್ರದ ಸಮಯದಲ್ಲಿ ದಾದೀಜಿಯವರಿಗೆ ವರದಾನ ಸಿಕ್ಕಿತ್ತು. ಬಾಬಾ ಹೇಳಿದ್ರು, ಬ್ರಹ್ಮ ಬಾಪಿಕೆ ಸಾತ್ आदि समय एकांत के तपस्वी स्थान पर इस आत्मा के विशेष साक्षात्कार के पाठ को देख ब्रह्मा बाप ने बच्ची के सरल स्वभाव, इनोसेंट जीवन की विशेषता को देख यह वरदान दिया था कि जैसे अभी इस पाठ में आदि में ब्रह्मा बाप की साथी भी बनी और साथ भी रही, ऐसे आगे चल बाप के साथी बनने की, समान बनने की ड्यूटी भी संभालेगी. ಮತ್ತೆ ಬಾಬಾ ತಿಳಿಸ್ತಾರೆ, ದಾದೀಜಿಯವರು ಹೇಗೆ ಅಂದ್ರೆ ದೈಹಿಕ ಶರೀರ ಎಷ್ಟೇ ವೀಕ್ ಇದ್ರೂ ಸಹ ಬಾಬಾರವರ ಸೇವೆಯಲ್ಲಿ ಹಿಂಜರಿಲಿಲ್ಲ, ಸಹಯೋಗ ಕೊಟ್ರು. ಅರ್ಥಾತ್ ಬಾಬನ ರಥ ಆಗಿ ಸಂಭಾಲಿಸಿದ್ರು. ಅದೇ ಪ್ರಕಾರ ಅದಕ್ಕೆ ಬಾಬಾ ಹೇಳ್ತಾರೆ, ಈ ದಾದೀಜಿಯವರು ನನಗೆ ತುಂಬಾ ಸಹಯೋಗ ಕೊಟ್ಟಿದ್ದಾರೆ, ಇವರು ನಿಮಿತ್ತರಾಗಿದ್ದಾರೆ. ಹೇಗೆ ಬ್ರಹ್ಮ ಬಾಬಾ ಹಾಗೇನೆ ಇವರು ದಾದೀಜಿಯವರು ಸಹ ನನ್ನ ಡ್ಯೂಟಿಯನ್ನು ಚೆನ್ನಾಗಿ ಸಂಭಾಲನೆ ಮಾಡ್ತಾ ಇದ್ದಾರೆ, ಮಾಡುವರು ಅಂತ. ಬ್ರಹ್ಮ ಬಾಪಿಕೆ ಸಮಾನ್ ಸೇವಾ ಮೇ ಪಾಠ ಬಜಾಯಿಂಗೆ, ಬ್ರಹ್ಮ ಬಾಬಾರವರ ಜೊತೆಗೆ ಸೇವೆಯಲ್ಲಿ ಪಾತ್ರ ಅಭಿನಯಿಸುವರು ಅಂತ. ತೋ ವೋಹಿ ವರದಾನ್ ತಕ್ದೀರ್ ಕಿ ಲಕೀರ್ ಬನ್ ಗಯೆ, ಆ ವರದಾನವೇ ಅದೃಷ್ಟದ ಗೆರೆ ಹಾಕ್ಬಿಡ್ತು. ಪ್ರಾಕ್ಟಿಕಲ್ ಮಾಡ್ತಾ ಇದಾರಲ್ವಾ. और ब्रह्मा बाप समान रथ बनने का पाठ बजाना या नूंदी गई. ಮತ್ತು ಬ್ರಹ್ಮ ಬಾಬಾರವರ ಸಮಾನ ರಥ ಆಗುವ ಪಾತ್ರ ಅಭಿನಯಿಸಿದ್ರು ಮತ್ತು ಫಿಕ್ಸ್ ಆಯ್ತು. ಈ ಕಲ್ಪಕ್ಕೂ ಮುಂದೆ ಕಲ್ಪಕ್ಕೂ ಫಿಕ್ಸ್ ಆಯ್ತು.
फिर भी बाप दादा इस पाठ बजाने के लिए बच्ची को भी मुबारक देते हैं। इतना समय, इतनी शक्ति को एडजस्ट करना या एडजस्ट करने की विशेषता की लिफ्ट कारण एक्स्ट्ರಾ ಗಿಫ್ಟ್ है। ಮತ್ತು ಬಾಪ್ ದಾದಾರವರು ದಾದೀಜಿಯವರಿಗೆ ಈ ಪಾತ್ರ ಅಭಿನಯಿಸಿದಕ್ಕೆ ಶುಭಾಶಯಗಳು ಕೊಡ್ತಾ ಇದ್ದಾರೆ, ಅಭಿನಂದನೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ಸಮಯ, ಇಷ್ಟು ಶಕ್ತಿಯನ್ನು ಅಡ್ಜಸ್ಟ್ ಮಾಡಿಕೊಂಡು ಇದು ಅಡ್ಜಸ್ಟ್ ಮಾಡಿಕೊಳ್ಳುವ ವಿಶೇಷತೆಯ ಲಿಫ್ಟಿನ ಕಾರಣ ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಾ ಇದೀವಿ ಅಂತಾರೆ ದಾದೀಜಿಗೆ. फिर भी बाप दादा को शरीर का सब देखना पड़ता है, भाजा पुराना है और चलाने वाले शक्तिशाली है. ಮತ್ತು ಬಾಪ್ ದಾದಾರವರಿಗೆ ಶರೀರವನ್ನು ನೋಡ್ಬೇಕಾಗುತ್ತದೆ. ಈಗ ಶರೀರ ಹೀಗೆ ನುಡಿಸ್ಲಿಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಶರೀರ ಚೆನ್ನಾಗಿದ್ರೇನೆ ನಾವು ಮಾತಾಡ್ತೀವಿ, ಎಲ್ಲ ವ್ಯವಹಾರ ಮಾಡ್ತೀವಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ನಡೆಸಲಿಕ್ಕೆ ಇವರು ಶಕ್ತಿಶಾಲಿ ಆದ್ರೂ ಪಾತ್ರ ಮಾಡ್ಲಿಕ್ಕೆ. ಫಿರ್ ಬಿ ಹಾಜಿ ಕೆ ಪಾಠ ಕೆ ಕಾರಣ ಅಚ್ಚಾ ಚಲ್ ರಹಾ ಹೈ. ಮತ್ತು ದಾದೀಜಿಯವರು ಶರೀರಕ್ಕೆ ಎಷ್ಟೇ ತೊಂದರೆ ಆದ್ರೂ ಖುಷಿಯಿಂದ ಆಗ್ಲಿ ಬಾಬಾ ಅಂತ ನನ್ನ ಕಾರ್ಯದಲ್ಲಿ ಸಹಯೋಗ ಕೊಟ್ಟಿದ್ದಾರೆ ಅಂತ ಬಾಪ್ ದಾದರ್ ಖುಷಿ ಆಗ್ತಾ ಇದಾರೆ. ಬಾಬಾ ದಾದೀಜಿಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಲೇಕಿನ್ बाप दादा भी विधि और युक्ति पूर्वक ही काम चला रहे हैं. मिलने का वायदा तो है, लेकिन विधि समय प्रमाण परिवर्तन होती रहेगी. ಮತ್ತು ಬಾಪ್ ದಾದಾರವರು ವಿಧಿ ಮತ್ತು ಯುಕ್ತಿ ಪೂರ್ವಕವಾಗಿ ಕೆಲಸ ತಗೊಳ್ತಾ ಇದೀವಿ ಅಂತಾರೆ ಬಾಬಾ. ಮತ್ತು ಮಿಲ್ನ ಮಾಡುವ ವಾಗ್ದಾನವನ್ನಂತೂ ಅದಕ್ಕೂ ಸಹ ಆದರೆ ವಿಧಿನೂ ಸಹ ಅನುಸಾರ ಪರಿವರ್ತನೆ ಆಗುತ್ತಾ ಇರುವುದು. ಈಗೆಲ್ಲ ಚೇಂಜ್ ಆಗ್ತಾ ಬಂತಲ್ವಾ? ಹೀಗೆ ಡ್ರಾಮಾ ಹೀಗೆ ಯಾವ ರೀತಿ ಡ್ರಾಮಾದಲ್ಲಿ ನಡೆಯೋದೆಲ್ಲ ಬಾಬಾ ತಿಳಿಸ್ತಾರೆ. ಅಭಿ ತೋ 18ವೇं ವರ್ಷ ಮೇ ಸಬ್ ಸುನಾಯೆಂಗೆ, 17 ತೋ ಪೂರಾ ಕರ್ನಾ ಹಿ ಹೈ. ಅಚ್ಚಾ, ಇದೇ ಪ್ರಕಾರ ಇನ್ನು ಸಹ ಮುಂದೆ ತಿಳಿಸುವೆವು, ಪೂರ್ಣ ಮಾಡುವೆವು, ಇನ್ನು ವಿಸ್ತಾರವಾಗಿ ತಿಳಿಸಿ ಅಂತೇಳಿ. ಒಳ್ಳೆಯದು. सब फॉलो फादर करने वाले सहज पुरुषार्थी बच्चों को सदा प्रसन्न चित्त विशेष आत्माओं को सदा करावन आर बन देह से कर्म कराने वाले मास्टर रचयिता बच्चों को ऐसे बाप दादा के स्नेह का जीवन द्वारा रिस्पॉन्ड करने वाले बच्चों को स्नेह संपन्न याद प्यार और नमस्ते.